ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ರಾಜ್ಕುಮಾರ್ ಕುಲಕರ್ಣಿ ದುಬಲ್ಗುಂಡಿ ಅವರು ಕಳೆದ 38 ವರ್ಷಗಳಿಂದ ಕಲಬುರಗಿಯಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಮನೀಶ್ ಎಂಬ ಪತ್ರಿಕೆಯನ್ನು ಆರಂಭಿಸಿ ನಡೆಸುತ್ತಿದ್ದಾರೆ. ಅವರಿಗೆ ಶುಭವಾಗಲಿ. ಭಾರತ ದೇಶ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಭಾರಗಿ ತಾಲೂಕಿನ ಹಜನಾಳ್ ಗ್ರಾಮದ ಸಕ್ರಪ್ಪನವರ ಕುಟುಂಬ ಅವರ ನಿರಂತರ ಪರಿಶ್ರಮದಿಂದಾಗಿ ಬೀದರ್ ನಗರದ ಬಸವೇಶ್ವರ ಚೌರಸ್ತಾ ಚೌಳಿ ಕಮಾನ್ ಒಳಗಡೆ ಪಿಕಪ್ ಗ್ಲೋಬಲ್ ಪೇಂಟ್ ನೂತನ ಪೇಂಟ್ ಕಾರ್ಖಾನೆ ಆರಂಭಿಸಿದ್ದಾರೆ. ಅವರಿಗೆ ಶುಭವಾಗಲಿ. ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್. ಇವೆಲ್ಲ ಹೇಳೋದು ಕೇಳಿದ್ರೆ ಆ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಬಹಳ ಕಡಿಮೆ. ಆ ರೀತಿ ಅವರು ಮುಂಚೆಯಿಂದನೂ ಆ ರೀತಿ ಬೆಳೆದ ಪದ್ಧತಿ, ಪಡೆದ ಜ್ಞಾನ, ಆಮೇಲೆ ಅವರು ವಿಚಾರ ಮಾಡುವಂಥ ರೀತಿ ಆ ವ್ಯಕ್ತಿತ್ವಕ್ಕೆ ಹೊಂದ್ಕೊಂಡು ಆ ರೀತಿ ರೂಪುಗೊಳ್ತಾರೆ. ಅದೇ ರೀತಿ ಅವ್ರ ಮಾರ್ಗದರ್ಶನ ಯಾರು ತಗೊಂಡಿರ್ತಿರಲ್ಲ ಅವರು ಆ ರೀತಿ ಆ ದಾರಿ ಒಳಗೆ ಹೋಗ್ಲಿಕ್ಕೇನು ಕಷ್ಟ ಅಂತೇನಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿಗಳು ಹೇಗಿದಾವಂದ್ರೆ ಸ್ವಲ್ಪ ಇಂಥ ಪರಿಸ್ಥಿತಿ ಒಳಗೆ ಅವರು 20-30 ವರ್ಷ ಹಿಂದಿನ ಪತ್ರಿಕೋದ್ಯಮ ಈಗಿನ ಸದ್ಯದ ಒಂದು 10 ವರ್ಷಗಳಲ್ಲಿ ಆದಂತ ಬದಲಾವಣೆಗಳು ಸ್ವಲ್ಪ ನಮ್ಮನ್ನ ನಿಷ್ಠುರವಾಗಿರಲು ಸ್ವಲ್ಪ ಕಷ್ಟ ಅನಿಸ್ತದೆ. ಯಾಕಂದ್ರೆ ಈಗ ಪತ್ರಿಕಾ ಉದ್ಯಮ ಅಂದ್ರೆ ಪಾಪ ಜಾಹೀರಾತು ಒಂದು ಪ್ರಶ್ನೆ. ನಮ್ದೀಗ ವರ್ಷಕ್ಕೆ 3 ಕೋಟಿ ಜಾಹೀರಾತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಅವು ಸ್ವಲ್ಪ ಬದುಕಲಿಕ್ಕೆ ಅಂದ್ರೆ ನೆರವಾಗ್ತದೆ. ಪತ್ರಿಕೆ ನಡೆಸೋದು ಎಷ್ಟೇ ಇರ್ಲಿ ಅಂದ್ರೆ ಇವ್ರಂದ್ರು ಬರೀಲಿಕ್ಕೆ ಏನಾಗ್ಯದ ಅಂತ ನಿಷ್ಠುರವಾಗಿ ಬರೀಲಿಕ್ಕೆ 50 ನಮ್ಮ ಹಿರಿಯ ವಾಲಿ ಸಾಹೇಬ್ರು ಅಂದ್ರು 10 ತೆಗಿಲಿ 50 ತೆಗಿಲಿ 100 ತೆಗಿಲಿ ಆ ರೀತಿ ಬರೆಯೋ ಪದ್ಧತಿ ಕಲಿಬೇಕು ಅಂತ ಈಗಾಗಲೇ ನಮ್ಗಂದ್ರು. ಈ ನಿಷ್ಠುರವಾದ ಯಾಕೆ ನಮ್ಮ ಯುವ ಪತ್ರಕರ್ತರಲ್ಲಿ ಬರ್ತಾ ಇಲ್ಲ ಅನ್ನೋದು ಸಹ ಪ್ರಶ್ನೆ. ಅವರು ನಿಮ್ಮಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾಕೆ ಜ್ಞಾನದ ಕೊರತೆನೋ, ಧೈರ್ಯದ ಕೊರತೆನೋ? ಜ್ಞಾನದ ಕೊರತೆನೂ ಒಂದ್ ರೀತಿಯಿಂದ ಅದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಒಂದು ನಾವು ಸುದ್ದಿ ಬರಿಬೇಕಂದ್ರೆ ಬಹಳ ಅದ್ರ ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡಿನೇ ಸುದ್ದಿ ಬರಿಬೇಕಾಗ್ತದೆ. ಹೀಗಾಗಿ ಆ ಜ್ಞಾನ ಓದಿನ ಜ್ಞಾನ ನಮ್ಗೆ ಯಾಕೋ ಸ್ವಲ್ಪ ಆಧುನಿಕ ಪತ್ರಕರ್ತರಲ್ಲಿ ನಾನೀಗ ಸದ್ಯ ನಾನು ಹೇಳ್ಕೋಬೇಕಂತಲ್ಲ, ಸುಮಾರು 9,000 ಪುಸ್ತಕ ಓದಿರ್ಬೇಕು ನಾನು ಇಲ್ಲಿವರೆಗೂ ನನ್ನ ಜೀವನದೊಳಗೆ. ಈಗ ಸ್ಟಾಪ್ ಮಾಡಿದ್ದೀನಿ, ಯಾಕಂದ್ರೆ ನಾವೀಗ ಬೇರೆ ಸಾಧನೆ ಒಳಗೆ ತೋರಿಸ್ಕೊಂಡಿದ್ದೀವಿ. ಓದಿನ ಒಂದು ಕೊರತೆ ನನ್ನ ಆಳಲ್ಲಿ ನನ್ನ 8 ವರ್ಷಗಳ ಈ ಜಿಲ್ಲೆಗಳಲ್ಲಿ ಇಷ್ಟೊಂದು 25 ವರ್ಷಗಳ ಸರ್ವಿಸ್ ಅಲ್ಲಿ ಓದಿನ ಕೊರತೆ ಸ್ವಲ್ಪ ಕಾಣ್ತಾ ಇದೆ. ಸೊ ಹೀಗಾಗಿ ಓದು, ಜ್ಞಾನ, ಆಮೇಲೆ ಸಂಪರ್ಕ, ಜ್ಞಾನಿಗಳ ಸಂಪರ್ಕ, ಅನುಭವಿಗಳ ಸಂಪರ್ಕ ರೂಢಿಸ್ಕೊಂಡ್ರೆ ತನ್ನಿಂತಾನೇ ವ್ಯಕ್ತಿತ್ವ ರೂಪುಗೊಳ್ತದೆ. ನನಗೆ ಹರ್ಷದಲ್ಲಿ ಅವರು ಸರ್ ಬಗ್ಗೆ ನೀವೆಲ್ಲರೂ ಹೇಳುವೊಳಗೆ ಒಂದ್ಸಲ ಕೊಂಚ ನಾನು ಭೇಟಿ ಆಗೋದಿತ್ತಲ್ಲ, ಇರ್ಬೋದಿತ್ತಲ್ಲ ಅಂತ ಅನಿಸ್ತದೆ. ಬಟ್ ಅವರು ನಮ್ಮ ಅಲಿಬಾಬಾ ಸಾಹೇಬರು ಸಹ ಸ್ವಲ್ಪ ಹಂಗೆ ಅದಾರೆ. ಇದಕ್ಕೆ ಆವಾಜ್ ಬಗ್ಗೆ ನನಗೆ ಬಂದು ಹೇಳಿದ್ರು. ಬಹಳ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳ ಯುವಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗೇನು ನಮ್ಮ ಎಲ್ಲಾ ಹಿರಿಯ ಪತ್ರಕರ್ತರು ಏನು ವ್ಯಕ್ತಪಡಿಸಿದ್ರು ವಿಚಾರ ಅಂದ್ರೆ ತರಬೇತಿಗಳು ನಡಿಬೇಕು, ಸಂಪರ್ಕಗಳು ಆಗಾಗ ಸಭೆ ನಡಿಬೇಕು. ಹೌದು, ನನ್ನದು ಸಹ ಅದೇ. ಈ ಆಕ್ಚುಲಿ ನಾನು ಬಾಗಲಕೋಟೆ ಒಳಗೆ ಇದ್ದಾಗ 3-4 ತಿಂಗಳಿಗೊಮ್ಮೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ವಿ. ಇದು ವಾರ್ತಾ ಇಲಾಖೆ ಮತ್ತೆ ಪತ್ರಕರ್ತರ ಸಂಘದ ವತಿಯಿಂದ. ಇಲ್ಲಿನೂ ಸಹ ತಿಂಗಳಿಗೆ ಒಂದಾದ್ರೂ ಮೀಟ್ ದ ಪ್ರೆಸ್ ಆಗಲಿ. ಇನ್ನು ಮುಂದೆ ಎಲ್ಲ ಅಧಿಕಾರಿ 40-50 ಅಧಿಕಾರಿಗಳು ಇರ್ತಾರೆ. ಯಾವುದೇ ಸಣ್ಣ ಡಿಪಾರ್ಟ್ಮೆಂಟ್, ಯಾವುದು ಸಣ್ಣದು ದೊಡ್ಡದು ಅಂತಲ್ಲ, ಮುಖ್ಯವಾದಂತ ಇಲಾಖೆಗಳನ್ನ ತಾವು ಕರೆದು ಎಲ್ಲರನ್ನು ತಾವು ಹೇಳ್ದಂಗೆ ಅದೊಂದು ಮೀಟ್ ದ ಪ್ರೆಸ್ ಆಯ್ತು. ಆಮೇಲೆ ಪತ್ರಕರ್ತರ ಕೆಲವೊಂದು ಚರ್ಚಾಕೂಟಗಳನ್ನು ಎಲ್ಲ ಜಿಲ್ಲಾ ಮಟ್ಟದ 8 ಜಿಲ್ಲೆ 7 ಜಿಲ್ಲೆ ಎಲ್ಲಾ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದಲೂ ಸಹ ಪತ್ರಿಕಾ ವರದಿಗಾರನ್ನ ಕರೆಸಿ ಅಟ್ಲೀಸ್ಟ್ ವರ್ಷಕ್ಕೆ 1-2 ಪ್ರೋಗ್ರಾಮ್ಗಳನ್ನ ಒಂದು ದಿನದ್ದು ಮಾಡಬಹುದು. 2 ದಿನದ ಏನಾದ್ರು ಒಂದು ಹೊಸ ನಮ್ಮ ಹಿರಿಯ ರಾಜ್ಯ ಮಟ್ಟದ ಪತ್ರಕರ್ತರು ಇದ್ದಾರೆ, ಅವರು ಸಹ ಸಲಹೆ ಒಂದು ಮೀಟಿಂಗ್, ಒಂದು ಸಭೆ ಒಂದು ಮಾಡಿ ಈ ಹೊಸ ಒಂದು ಈ ಮಾರ್ಚ್ ಅಂತ ಮುಗಿಯಿತು ಆಕ್ಚುಲಿ ವಾರ್ಷಿಕ ವರ್ಷ. ಈ ಬರೋ ಒಂದು ತಿಂಗಳಲ್ಲಿ ಒಂದು ಸಭೆ ಮಾಡಿ ನಿರ್ಣಯಗಳನ್ನು ಕೈಗೊಂಡು ಅದ್ರ ತಕ್ಕಂತೆನೆ ನಾವು ನಡೀತಾ ಇದ್ರೆ ಒಂದು ಕ್ರಿಯಾಶೀಲತೆ ಇರ್ತದೆ.
ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ದೀಪಕ್ ಸರ್ ಕೈ ಇಡ್ರಿ. ಸರ್ ಒಂದು ನಿಮಿಷ. ಸರ್ ಸರ್ ಸೈಡ್ Snake plant in my room for 7 days, and you won't believe what happened. A 100-year-old Chinese doctor advises people to keep this plant in their room. He gave 6 reasons, and I'll tell you now. And I'll tell you right now, the 6th reason is surprising and will generate many comments. I'm sure of it, so stay until the end. First reason. According to NASA studies, the snake plant is one of the plants that produce the most oxygen and purify the air the most compared to other plants we can have at home. This is the first reason. The second reason. Most plants produce oxygen during the day, but the snake plant produces it at night, which helps you sleep better. During the day, it absorbs stale air with some components that are not so healthy for humans, and at night, it releases the purest oxygen. Third reason. The snake plant can eliminate air pollutants and toxins, which means it's excellent for combating allergies. And as I mentioned, this will happen during the day, and at night, your room will be clean and free of impurities. Fourth reason. It's a super easy plant to care for. It adapts to different light conditions and doesn't need much water. Since it's native to South Africa, it can withstand drier and hotter climates, making it resilient even without water to grow. It also doesn't need direct sunlight, so it can be placed in low-light areas. The bedroom, bathroom, and living room are excellent options. Fifth reason. It's great for decorating your home. What more reasons could there be? It looks great in the bedroom or bathroom. It will decorate your home because it's a wonderful plant and will help you if you have problems with rhinitis, sinusitis, or other respiratory-related diseases. Sixth reason. I saved the best for last. Some people believe it absorbs all the negative energy from certain people who visit your home. Those who believe in this recommend placing the snake plant near your front door to ward off this negativity, as this plant protects your home from heavy energies. To verify this, when someone enters your home and the plant starts to dry out over the days, even if you water it, it means it's expelling all the bad energy from your home. Keep watering it, and it will return to normal. Do you believe in this? Or do you think it doesn't exist? Your opinion is very important. Do you have this plant at home, or would you like to have it? I hope you enjoyed today's video. ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆ.